ಕೊಳ್ಳೇಗಾಲದಲ್ಲಿ ಮಹಿಳೆ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಟ್ವಿಸ್ಟ್ ಅಂತಂದ್ರೆ, ಮಹಿಳೆ ಕೊಲೆಯಾದ ನಂತರ ಮಗಳು ಕೂಡ ನಾಪತ್ತೆಯಾಗಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಕೊಳ್ಳೇಗಾಲ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಕೊಳ್ಳೇಗಾಲದಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು, ರೇಖಾ ಅಂತ. ಅದು ಇನ್ನೊಂದು ತಿರುವು ಪಡ್ಕೊಂಡಿದೆ. ತಾಯಿ ರೇಖಾ ಸಾವನ್ನಪ್ಪಿದ ಬೆನ್ನಲ್ಲೇ ಮಗಳು ಮಾನ್ವಿತಾ ಕೂಡ ಮಿಸ್ಸಿಂಗ್ ಅಂತ. ರೇಖಾಳನ್ನ ಕೊಂದು ಮಗಳನ್ನ ಕಿಡ್ನ್ಯಾಪ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಳೆದ 1 ವಾರದಿಂದ ರೇಖಾ ಪುತ್ರಿ ಮಾನ್ವಿತಾ ಅವರು ಕಾಣಿಸ್ಕೋತಾ ಇಲ್ಲ ಎಲ್ಲೂ. ಹಾಗಾಗಿ ರೇಖಾ ಪ್ರಿಯಕರ ನಾಗೇಂದ್ರ ಅನ್ನೋನೊಬ್ಬ ಸೇರಿ ಇಬ್ಬರ ವಿರುದ್ಧ ದೂರು ಕೊಟ್ಟಿದ್ದಾರೆ. ರೇಖಾರ ಪೋಷಕರು ಕೊಳ್ಳೇಗಾಲ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಮದುವೆ ಮಾಡಿದ ಮೈಸೂರಿಗೆ ರೇಖಾ ಅಂತ ಮದುವೆ ಮಾಡ್ಕೊಳ್ತಲೇ ಅವಳು ಒಂದು ಹೆಣ್ಮಗು ಆಯ್ತಲೇ ಅಲ್ಲಿ ಯಾವುದೋ ಒಂದು ಸಂಬಂಧ, ಅಕ್ರಮ ಸಂಬಂಧ ಇಟ್ಕೊಂಡು ಅವರು ಮೈಸೂರಲ್ಲಿ ಗಂಡನೂ ತೀರೋದ್ರು. ಗಂಡನ ನೋಡ್ಬಿಟ್ಟು ತೀರೋದ್ರಂತ ತೀರೋದ್ಮೇಲೆ ಅಲ್ಲಿರೋಕ್ಕಿಲ್ಲ ಅಂದ್ಬಿಟ್ಟು ಅವ್ರ ಗಂಡ ತೀರ್ಕತ್ಲೇ ಆಗರ್ಕ ಬಾಡ್ಗ ಮನೆ ಮಾಡ್ಕೊಬಂದು ಇರ್ಸ್ಕೊಂಡು ಅಲ್ಲಿ ಊರ್ಲು ಎಸ್ಬಿಡ್ದೆ ಜಗಳ ಪಗಳ ಆಡಿ ಕೊಳಗಲ್ಗೆ ತಕೋಗಿ ಇರ್ಸ್ಕೊಂಡು ನಮಗೆ ಗೊತ್ತಿಲ್ಲ ರಜೆ ಆಗುವ ನನ್ನ ಮಗಳ ಕೊಲೆ ಮಾಡಿಬಿಟ್ರ ನಾಗೇಂದ್ರ ಅನ್ನೋನು ಹೋಗ್ತಾ ಬರ್ತಾ ಇದ್ದಂತ ಅಲ್ಲಿಗೆ. ಪಕ್ಕದ ಮನೆಯವರೆಲ್ಲ ಇವಳವ್ರೆ ಕೊಲೆ ಮಾಡ್ಬಿಟ್ಟು ಬಂದು ಪಾಪನು ಎತ್ಕೊಂಡೋಗಿ ಪಾಪು ಕಾಣ್ತಿಲ್ಲ. ಅಲ್ಲೇ ಪಾಪನು ಇತ್ತು 6 ವರ್ಷ. ಅದರಿಂದ ಅವಳು ಕಾಣ್ತಿಲ್ಲ, ಇವರು ಇಲ್ಲ. ಹೋಗೋಯ್ತು ನಾಗೇಂದ್ರ ಅಲೈಸ್ ಆನಂದು ಅವನೇ ಕೊಳಾಲದಲ್ಲಿ ಅಂದ್ರೆ ಒಂದು 7 ತಿಂಗಳೇನೋ ಆಗತ್ತೆ. ಅಲ್ಲಿಗೆ ಹೋಗಿ ಮೊದಲು ಲಿಂಗಾಯತರ ಬಿದ್ದಲ್ಲಿ ಕರ್ಕೊಂಡ್ ಇರ್ಸ್ಕೊಂಡಿದ್ದ. ಅಲ್ಲಿಂದ ಪುನಃ ಕೊಳಾಲಕ್ಕೆ ಅವ್ನಿಗೆ ಡ್ಯೂಟಿ ಕೇಬಿಲ್ ಇರೋದು, ಡ್ಯೂಟಿ ಇರ್ತದ ಅಲ್ಲಿ ಕರ್ಕೊಂಡು ಇರ್ಸ್ಕೊಂಡೆ. ಫಸ್ಟ್ ಮೈಸೂರಿಗಾಗಿತ್ತು. ಹಾಗೆ ಒಂದು 8 ವರ್ಷ ಆಗಿದೆ. ಅದು ಗಂಡ ತೀರ್ಕತ್ತು. ಇವನೇ ಅವಳಿಗೆ ಹೇಳಿ ತಲೆ ತುಂಬಿ ಡ್ರೈವರ್ಸ್ ಕೇಸ ಇವನೇ ಹಾಕ್ಸಿದ. ಅದೆಲ್ಲ ತಡಿನಾರ್ದೆ ಅವನು.